ತಿರುಚಿಟ್ರಂಬಲಂ ಓಂ ಶಿವಾ ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ ತಿರುಚಿಟ್ರಂಬಲಂ ಗುರುವೇ ಶರಣಂ ಗುರುವೇ ಶರಣಂ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ನಮಃ ಶಿವಾಯ. ಅಮ್ಮನಿಗೆ ಒಂದು ಹೆಸರಿದೆ. ಯಾವ ಅಮ್ಮ? ಅವರವರ ಅಮ್ಮ. ಅವರವರ ಅಂತರಾತ್ಮದಲ್ಲಿ ಯಾವ ಅಮ್ಮ ಇದ್ದರೆ ಆ ಅಮ್ಮ. ಅದು ಹೆತ್ತ ಅಮ್ಮನಿರ್ಬೋದು, ಒಂದು ಹೆಂಡತಿ ಇರ್ಬೋದು, ಒಂದು ಲವರ್ ಇರ್ಬೋದು, ಅಲ್ಲ ಒಂದು ಅಫೇರ್ ಇರ್ಬೋದು, ಹೇಗೂ ಇರ್ಬೋದು. ಅವರ ಜೀವನದಲ್ಲಿ ಅವರ ಹತ್ತಿರವಾಗಿರುವ ಒಂದು ಅಮ್ಮ. ಆ ಅಮ್ಮನಿಗೊಂದು ಹೆಸರಿದೆ, ಬಹಳ ಶ್ರೇಷ್ಠವಾದ ಹೆಸರು. ಆ ಹೆಸರು ಏನು ಗೊತ್ತುಂಟ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಶೂನ್ಯ ಸಿಂಹಾಸನದೀಶ್ವರಿ, ರಾಜರಾಜೇಶ್ವರಿ, ಜ್ಞಾನ ವೈರಾಗ್ಯ ದೇವಿ, ಮಾತಾ ಅನ್ನಪೂರ್ಣೇಶ್ವರಿ. ಚಾಮುಂಡೇಶ್ವರಿ ಅಮ್ಮ ಶರಣಂ ಶರಣಂ ಶರಣಂ. ಇನ್ನು ಅವರವರ ಕುಲದೇವರು ಅದನ್ನು ಸೇರಿಸಿಕೊಳ್ಬೇಕು. ಒಂದು ತಾಯಿಗೆ ಇರುವ ಸೂಕ್ಷ್ಮವಾದ ಹೆಸರು ಹೇಳುವುದು ಅರ್ಥ ಆಯ್ತಾ? ಅವರವರ ಕಣ್ಣಿಗೆ ಒಂದು ಹೆಣ್ಣಿನ ದೇಹದಾಗಿ ಕಾಣ್ಬೋದು, ಒಂದು ಸುಂದರ ರೂಪ ಕಾಣ್ಬೋದು. ಅದು ಯಾಕೆ ನಿಮ್ಮನ್ನಷ್ಟು ಇಷ್ಟಪಡುತ್ತದೆ, ಆ ಆತ್ಮ ಯಾಕೆ ನಿಮ್ಮನ್ನಷ್ಟು ಇಷ್ಟಪಡ್ತದೆ ಗೊತ್ತಲ್ಲ? ಒಂದು ಗಂಡ ಹೆಂಡತಿ ಆಗಬೇಕು ಆದರೂ ಕೂಡ ಆತ್ಮ ಇಷ್ಟಪಟ್ಟರೆ ಮಾತ್ರ ಆಗುತ್ತದೆ. ಏನಾಗೋದಾದ್ರೂ ಕೂಡ, ಯಾವುದೇ ಸಂಬಂಧ ಆಗೋದಾದ್ರೂ ಕೂಡ ಆಗ ಆತ್ಮ ಇಷ್ಟಪಟ್ಟರೆ ಮಾತ್ರ ಸಾಧ್ಯ. ಹೌದು. ಹೇಳೋದು ಅರ್ಥ ಆಯ್ತಾ? ಹಾಂ. ಒಬ್ಬನ ಜೀವನ ಪರಿಪೂರ್ಣ ಆಗಬೇಕು ಅಂತ ಹೇಳಿದರೆ ಅವನ ಜೀವನದಲ್ಲಿ ಒಂದು ತಾಯಿಯ ಪ್ರವೇಶ ಆಗಬೇಕು. ಆ ತಾಯಿ ಕರ್ಕೊಂಡು ಹೋಗುವುದು ದಾರಿ ಇದು ಅಂತೇಳಿ. ಖಂಡಿತವಾಗಿ ತಾಯಿ ಬಂದ ನಂತರವೇ, ಅಮ್ಮ ಬಂದ ನಂತರವೇ ಧರ್ಮ. ಒಂದು ಹೆಣ್ಣಿಗಾಗಿ ಬಂದದ್ದು ಧರ್ಮ, ಒಂದು ತಾಯಿಯನ್ನು ಕಾಪಾಡಲಿಕ್ಕೆ ಬೇಕಾಗಿ ಬಂದದ್ದು ಧರ್ಮ. ಗಂಡು ಮಕ್ಕಳು ಹೇಗೂ ಇರ್ಬೋದು ಅಲ್ವಾ? ಮರದಡಿಯಲ್ಲಿ ಕೂಡ ಮಾಡ್ಕೊಳ್ಬೋದು. ಹೌದು. ಎಲ್ಲೂ ಬೇಕಾದರೂ ಸ್ನಾನ ಮಾಡಬಹುದು. ಒಂದು ತುಂಡು ಕೋಮಣ ಕಟ್ಟಿಕೊಂಡು ಎಲ್ಲೂ ಬೇಕಾದ್ರೂ ಸ್ನಾನ ಮಾಡಬಹುದು ಗಂಡು ಮಕ್ಕಳಿಗೆ. ಹೆಣ್ಣು ಮಕ್ಕಳಿಗೆ ಎಷ್ಟು ಸೇಫ್ಟಿ ಬೇಕು. ಆಗಿನ ಕಾಲದಿಂದಲೂ ಈಗಿನ ಕಾಲದವರೆಗೆ. ಆಗ ಮೊದಲು ಧರ್ಮ. ಆ ಧರ್ಮ ಅಂದರೆ ಅಮ್ಮ. ಆ ಅಮ್ಮ ಅಂದರೆ ತಾಯಿ. ತಾಯಿ ಅಂತೇಳಿದರೆ ಅದು ಜಗನ್ಮಾತೆಗೆ ಹೋಗಿ ಸೇರ್ತದೆ. ಆ ರೀತಿಯಾಗಿ ನಮ್ಮ ಜೊತೆಗೆ ಒಂದು ಅಮ್ಮ ನಮ್ಮನ್ನು ತುಂಬ ಹಚ್ಚಿಕೊಂಡ್ರೆ ಅವರನ್ನೊಂದು ಜಗನ್ಮಾತೆ ರೂಪದಲ್ಲಿ ನೋಡಬೇಕು, ಅಂತರಾತ್ಮದಿಂದ. ಅದು ಎದುರಿಂದ ಆಗುವುದಿಲ್ಲ. ಹೆಂಡತಿಯನ್ನು ಆ ರೀತಿಯಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನೋಡಿದರೆ ರಾಮಕೃಷ್ಣ ಪರಮಹಂಸ ಆಗುವುದು ಸತ್ಯ, ಮಹಾಚೈತನ್ಯ ಆಗುವುದು ಸತ್ಯ, ಒಂದು ತುಳಸಿದಾಸ ಆಗುವುದಂತೂ ಸತ್ಯ. ಆ ರೀತಿಯಾಗಿ ಒಂದು ಬಂದು ಬಿಟ್ಟರೆ ಪ್ರಾಕ್ಟಿಕಲ್ ಆಗಿ ಫಿಸಿಕಲ್ ಬಾಡಿಯಲ್ಲಿ ಅದು ವಿಷಯ ಬೇರೆ ಆಗ್ಬೋದು. ಅಂತರಾತ್ಮದಲ್ಲಿ ಅಟ್ಲೀಸ್ಟ್ ಅಂತರಾತ್ಮದ ಒಳಗಾದರೂ ಆ ಒಂದು ಸ್ಥಿತಿಯನ್ನು ಇಟ್ಟುಕೊಳ್ಬೇಕು ಅಂತ ಹೇಳೋದು ಜೀವನದಲ್ಲಿ.
ಆ ತಾಯಿ ದಾರಿ ತೋರಿಸದೆ ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಪ್ರತಿಯೊಬ್ಬರ ಜೀವನದಲ್ಲಿ. ಈಗ ತಾಯಿಯಿಂದ ಗುರುವಿನ ಹತ್ರ ಬರಬೇಕು. ಹೇಳೋದು ಅರ್ಥ ಆಯ್ತಾ? ಆ ತಾಯಿಯಿಂದ ಗುರುವಿನ ಹತ್ರ ಬರಬೇಕು. ಆಗ ಮೊದಲ ಗುರುವೇ ತಾಯಿ, ಮೊದಲ ಗುರುವೇ ಅಮ್ಮ. ಪ್ರತಿಯೊಬ್ಬರ ಜೀವನದಲ್ಲಿ, ಒಂದು ಗಂಡು ಮಕ್ಕಳ ಜೀವನದಲ್ಲಿ ಒಂದು ತಿರುವು ಅಂತ ಬರೋದು, ಒಂದು ಜವಾಬ್ದಾರಿ ಅಂತ ಬರೋದು, ಇನ್ನು ಅನೇಕ ರೀತಿಯ ವಿಷಯಗಳಲ್ಲಿ ಪಾಲ್ಗೊಳ್ಳಲಿಕ್ಕೆ ಎಲ್ಲದಕ್ಕೂ ಕಾರಣ ಒಂದು ಹೆಣ್ಣು ಅಂತ ಹೇಳೋದು. ಹೆಣ್ಣು ಬಂದ ನಂತರವೇ ಅದೆಲ್ಲ ಸ್ಟಾರ್ಟ್ ಆಗೋದು. ಈ ರೆಸ್ಪಾನ್ಸಿಬಿಲಿಟಿ, ಎಲ್ಲರಲ್ಲಿ ಎಚ್ಚರಿಕೆ, ಸೂಕ್ಷ್ಮವಾದ ವಿಚಾರ, ಒಂದು ಕ್ಯಾರಿಂಗ್, ಎಲ್ಲ ವಿಚಾರಗಳು ಒಂದು ಜೀವನದಲ್ಲಿ ಹೆಣ್ಣು ಬಂದ ನಂತರ ಆಟೋಮೆಟಿಕ್ಕಾಗಿ ಇವನು ಅದಕ್ಕೆ ಶರಣಾಗ್ತಾನೆ ಅಂತ ಹೇಳಿದ್ವಿ. ಅದಕ್ಕೆ ಏನರ್ಥ? ಒಂದು ಬ್ಯಾಚುಲರ್ ಲೈಫಲ್ಲಿ ಅವನು ಹೇಗೂ ಇದ್ದ ಅಲ್ವಾ? ಇಲ್ಲಿ ಕೂಡ ತಗೊಳ್ಳುವ ಗಂಡು ಹೆಣ್ಣಾಗಿ ಇವರ ಬ್ಯಾಚುಲರ್ ಲೈಫಲ್ಲಿ ಇವರು ಹೇಗೂ ಇದ್ದಿರ್ಬೋದು. ಸೊ ಮದುವೆ ಆದ ನಂತರ ಆ ಇಬ್ಬರ ಒಳಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತದಲ್ಲ, ಯಾವುದೋ ಒಂದು ರೀತಿಯಲ್ಲಿ ಬಂದೇ ಬರ್ತದಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್. ಹೌದು. ಮದುವೆ ಆದ ನಂತರ ಒಂದು ಅಡ್ಜಸ್ಟ್ಮೆಂಟ್ ಬಂದೇ ಬರ್ತದೆ. ಒಳಗೆ ಬೈದುಕೊಂಡ ಅಲ್ಲ ಕಿರಿಕಿರಿಯೆಲ್ಲ ಹೇಗೋ ಒಂದು ನೋಡೋ ಒಂದು ಮ್ಯಾನೇಜ್ಮೆಂಟ್ ನಡೀತಾ ಇರ್ತದೆ. ಹೌದು ಅಲ್ವಾ? ಗಂಡ ಸರಿ ಇಲ್ಲ ಅಂತ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ, ಹೆಂಡತಿ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇರ್ತದೆ. ಹೌದು ಹೌದು, ಸತ್ಯ ಅಲ್ವಾ? ಸತ್ಯ. ಇದು ಹೊರಗಿನ ನೋಟಕ್ಕೆಲ್ಲ ಚಂದ ಕಾಣ್ತದೆ, ಅದರಿಂದ ಬಿಟ್ಟು ಬರ್ಲಿಕ್ಕೆ ಆಗೋದಿಲ್ಲ. ಆ ಒಂದು ಸಂಬಂಧದಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಅಲ್ವಾ? ಅದು ಹೆತ್ತ ತಾಯಿಗೆ ಒಂದು ಪ್ರೀತಿ ಇರೋದು ಸಹಜ ಮಕ್ಕಳ ಮೇಲೆ. ಅರ್ಥ ಆಯ್ತಾ ಹೇಳೋದು? ಹೆತ್ತ ತಾಯಿಗೆ. ಹಾಗಾದರೆ ಈ ತಾಯಿ ಯಾರು ಅಂತ ಕೇಳೋದು. ಇಲ್ಲಿ ಇನ್ನೂ ಸೂಕ್ಷ್ಮವಾಗಿ ನಾವು ನೋಡ್ಲಿಕ್ಕೆ ಹೋಗುವ, ಇಲ್ಲಿ ತಾಯಿ ಯಾರು? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಶೂನ್ಯ ಸಿಂಹಾಸನದೀಶ್ವರಿ, ಅವಳು ಯಾರು? ಆಗ ನಮಗೆ ಗುರು ಎಂಬ ಚೈತನ್ಯ ಕಣ್ಣಿಗೆ ಕಾಣುತ್ತೆ. ಆದ ಕಾರಣ ಗುರುಗಳ ಹತ್ರ ನಿಮ್ಮ ಆತ್ಮಕ್ಕೆ ಎಷ್ಟು ತಾಯಿಯಂದರಿದ್ರು, ನಿಮ್ಮ ಆತ್ಮಕ್ಕೆ ಅದು ಎಷ್ಟು ಕೋಟಿ ಆಗಿದೆ ಅಂತ ಗೊತ್ತಿಲ್ಲ, ಯಾವ ಜನ್ಮವನ್ನು ತಾಳಿ ಬಂದಿದೆ ಅಂತ ಗೊತ್ತಿಲ್ಲ. ಒಂದು ಅಮ್ಮ ಇಲ್ಲದೆ ಬರ್ಲಿಕ್ಕೆ ಆಗೋದಿಲ್ಲ ಯಾವ ಜನ್ಮದಲ್ಲಿ ಆದರೂ ಕೂಡ ಅಲ್ವಾ? ಯಾವುದೋ ಒಂದು ರೀತಿಯಲ್ಲಿ ಬರಲೇಬೇಕಲ್ಲ. ಆಗ ಅಷ್ಟು ಜನ್ಮದ ತಾಯಿಯ ಪ್ರೀತಿ ಗುರುವಿನ ಹತ್ರ ಇರ್ತದೆ ಅಂತ. ಆ ಕೋಟಿ ಜನ್ಮದ ತಾಯಿಯ ಪ್ರೀತಿ, ಒಂದು ತಾಯಿಯ ಪ್ರೀತಿ ಅಲ್ಲ, ಕೋಟಿ ಜನ್ಮದ ತಾಯಿಯ ಪ್ರೀತಿ, ಆ ಗುರುವಿನ ಹತ್ರ ಪ್ರೀತಿ. ಹೇಳೋದು ಅರ್ಥ ಆಯ್ತಾ? ಈ ಸತ್ಯವನ್ನು ತಿಳಿಬೇಕು ಅಂತ ಹೇಳಿದರೆ ಆ ಮೊದಲಿಗೆ ಹೇಳಿದ ವಿಚಾರವನ್ನು ಅರ್ಥ ಮಾಡಿಕೊಳ್ಬೇಕು. ಒಂದು ಗಂಡ ಹೆಂಡತಿ, ಲವ್ವರೋ ಇಬ್ಬರು, ಒಂದು ಶಿವಶಕ್ತಿ, ಒಂದು ಗಂಡು ಹೆಣ್ಣು. ಅರ್ಥ ಆಯ್ತಾ? ಎರಡು ಎನರ್ಜಿ ಒಂದಕ್ಕೊಂದು ಸ್ಪಂದಿಸ್ತದೆ ಅಂತ ಹೇಳುವಾಗ ಅದರೊಂದು ದೈವಿಕ ಸ್ಥಿತಿಯಲ್ಲಿ ತಗೊಂಡು ಹೋಗಿ ಕಲಿಬೇಕು. ಅದು ಹೀಗಿನ ಹಾಗೆ ಹೇಗೇಗೋ ಎಲ್ಲ ಹೋಗಬಾರ್ದು. ಅದನ್ನು ದೈವಿಕ ಸ್ಥಿತಿಯಲ್ಲಿ, ಒಳ್ಳೆಯ ಸ್ಥಿತಿಯಲ್ಲಿ ಆ ಒಂದು ಬಾಂಧವ್ಯವನ್ನು ಬೆಳೆಸ್ತಾ ಹೋಗ್ತಾ 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 ಹೋಗುವಾಗ ಈ ಜ್ಞಾನ ಎಂಬುದು ತನ್ನಿಂದ ತಾನಾಗಿ ಸೃಷ್ಟಿಯಾಗಿಕೊಳ್ತದೆ. ಇದು ಪ್ರಕೃತಿ ನಿಯಮ. ಹೇಳಬೇಕಾಯ್ತಾ? ಯಾವ್ಯಾವ ರೀತಿಯೆಲ್ಲ ಒಂದು ಗಂಡು ಹೆಣ್ಣಿನ ಆ ಒಂದು ಪುಣ್ಯದ ಸ್ಥಿತಿಯನ್ನು ವ್ಯರ್ಥ ಮಾಡಬೇಡಿ ಅಂತ ಹೇಳೋದು. ಆ ಗಂಡು ಹೆಣ್ಣಿನ ಪುಣ್ಯದ ಸ್ಥಿತಿಯನ್ನು ಅಂದರೆ, ಈಗ ಒಂದು ಗಂಡ ಹೆಂಡತಿ ಇದ್ದಾರೆ, ಒಂದು ಲವರ್ಸ್ ಇದ್ದಾರೆ, ಒಂದು 2 ಗಂಟೆ 3 ಗಂಟೆ ಮಾತಾಡ್ತಾರೆ, ಒಳ್ಳೆಯ ವಿಚಾರವನ್ನೇ ಮಾತಾಡಿ, ಒಳ್ಳೆಯ ಪಾಸಿಟಿವ್ ವಿಷಯವನ್ನೇ ಮಾತಾಡಿ. ನಿಮ್ಮ ಒಳಗಿರುವ ಸತ್ಯದ ವಿಚಾರ, ಮನಸ್ಸಿನ ಒಳಗಿರುವ ವಿಚಾರನೆಲ್ಲ ಹೊರಗೆ ಹಾಕಿ. ಯಾವುದು ಒಳಗೆ ಇಟ್ಟುಕೊಳ್ಬೇಕು, ಆಗ ನಿಮ್ಮೊಳಗೊಂದು ಆನಂದ ಉಂಟಾಗ್ತದೆ. ಇದು ಗಂಡು ಅಲ್ಲ, ಫ್ರೆಂಡ್ಸ್ ಬಾಯ್ಸ್ ಅಲ್ಲ ಹೇಳೋದು ವಿಚಾರ. ಇದೊಂದು ಗಂಡು ಬೇಕು, ಹೆಣ್ಣು ಬೇಕು. ಈ ಎನರ್ಜಿ
ಎಕ್ಸ್ಚೇಂಜ್ ಮಾಡಿಕೊಡ್ಬೇಕು. ಇಲ್ಲಿ ತನ್ನ ಒಳಗಿನ ವಿಚಾರವನ್ನು ತೆಗೆದು ಶುದ್ಧ ಮಾಡಲಿಕ್ಕೆ ಆ ಕಡೆ ಒಂದು ಶಕ್ತಿ ಇರಲೇಬೇಕು, ಆ ಶಕ್ತಿಗೆ ಈ ಕಡೆ ಒಂದು ಶಿವ ಇರಲೇಬೇಕು. ಆಗ ಇದು ಎರಡು ವಿಚಾರ ಸರಿಯಾದ ರೀತಿಯಲ್ಲಿ ಅದು ಪ್ರೊಸೆಸ್ ನಡೆಯುವುದು. ಆದ ಕಾರಣ ಒಂದು ಗಂಡಿನ ಹತ್ರ ಮಾತಾಡಿದರೆ ಸಮಾಧಾನ ಸಿಗುವುದಿಲ್ಲ. ಒಂದು ಗಂಡಿಗೆ ಒಂದು ಹೆಣ್ಣಿನ ಹತ್ರ ಮಾತಾಡಿದ ಕೂಡಲೇ ಸಮಾಧಾನ ಸಿಗ್ತದೆ. ಅದೇ ಒಂದು ಹೆಣ್ಣಿಗೆ ಹೆಣ್ಣಿನ ಹತ್ರ ಮಾತಾಡಿದರೆ ಸಮಾಧಾನ ಸಿಗುವುದಿಲ್ಲ. ಅದೇ ಒಂದು ಹೆಣ್ಣಿಗೆ ಗಂಡಿನ ಹತ್ರ ಮಾತಾಡಿದ ಕೂಡಲೇ ಸಮಾಧಾನ ಸಿಗ್ತದೆ. ಇದು ಪ್ರತಿಯೊಬ್ಬರ ಜೀವನದಲ್ಲಿ ಅವರವರ ಅಂತರಾತ್ಮಕ್ಕೆ ಬಿಟ್ಟ ಒಂದು ಪರ್ಸನ್ ಅಂತ ಇಟ್ಟುಕೊಳ್ಬೋದು. ಗೊತ್ತಾಯ್ತಾ? ಗಂಡ ಹೆಂಡತಿ ಇರ್ಬೋದು ಕಣ್ಣಿಗೆ ಕಾಣಲಿಕ್ಕೆ. ಸೊ ಗಂಡನಿಗೆ ಹೆಂಡತಿ ಮೇಲೆ ಪ್ರೀತಿ ಉಂಟಾ, ಅಲ್ಲ ಹೆಂಡತಿ ಗಂಡನ ಮೇಲೆ ಪ್ರೀತಿ ಉಂಟಾ, ಅಂತರಾತ್ಮಲ್ಲಿ ಗೊತ್ತಿಲ್ಲ. ಅವರಿಗೆ ಏನೋ ಒಂದು ಪರ್ಸನಲ್ ಇರ್ತದೆ. ನಾನು ಇಂಥವ್ರ ಹತ್ರ ಹೇಳಿದರೆ ಅದೊಂದು ನಮಗೊಂದು ರಿಲೀಫ್ ಉಂಟು ಅಲ್ವಾ? ಆ ರಿಲೀಫ್ ಆಗೋದು ಹೇಗೆ? ಇದು ಎನರ್ಜಿ, ಇದು ಶಕ್ತಿ. ಶಕ್ತಿಗಳು ಎಕ್ಸ್ಚೇಂಜ್ ಆಗ್ತದೆ, ಆ ಕಡೆ ಈ ಕಡೆ, ಈ ಕಡೆ ಆ ಕಡೆ, ಇನ್ಫಿನಿಟಿ ರೀತಿಯಲ್ಲಿ ಹೋಗ್ತಾನೆ ಇರ್ತದೆ. ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವಾಗ ನಮಗೆ ಅರ್ಥ ಆಗುತ್ತೆ ಇದೆಲ್ಲ ಏನು, ಈ ಸಂಸಾರ ಅಂದರೆ ಏನು, ಇದು ಯಾಕೆ ಬೇಕಾಗಿ, ಯಾರಿಗೆ ಬೇಕಾಗಿ, ಯಾಕೆ ಬೇಕಾಗಿ ಭಗವಂತ ಸೃಷ್ಟಿ ಮಾಡಿಸಿದ. ಕೊನೆಗೆ ಸಿಗುವುದೇನು ಗೊತ್ತುಂಟ? ಒಂದು ತಾಯಿಯೇ ಸಿಗುವುದು. ಎಂಥದೇ ಬ್ರಹ್ಮಜ್ಞಾನಿ ಆದವನಿಗೆ, ಎಂಥದೇ ಮಹಾಯೋಗಿ ಆದವನಿಗೆ, ಎಂಥದೇ ಋಷಿ ಆದವನಿಗೆ ಒಂದು ಅಮ್ಮ ಇಲ್ಲದಿದ್ದರೆ ಕ್ರಾಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಅಮ್ಮನ ಒಂದು ಆಶೀರ್ವಾದ ಬಹಳ ಮುಖ್ಯ ಆಗ್ತದೆ. ಇದು ಜ್ಞಾನದಲ್ಲಿ ಆದರೂ ಅಮ್ಮ ಬೇಕು, ಭೌತಿಕ ಪ್ರಪಂಚದಲ್ಲಿ ಆದರೂ ಅಮ್ಮ ಬೇಕು, ಯಾವುದೇ ವಿಚಾರದ ಅಮ್ಮ ಬೇಕು. ಅದಕ್ಕೆ ಬೇಕಾಗಿ ಈ ಭೂಮಿಗೆ ಅಮ್ಮ ಅಂತೇಳಿ, ಭೂಮಿ ತಾಯಿ ಅಂತೇಳಿ ನಾವಿರುವುದೇ ಅಮ್ಮನ ಮೇಲೆ ಎಲ್ಲ. ಹೌದು. ಆ ಭೂಮಿ ತಾಯಿದು ಪ್ರತಿರೂಪ ಅದು. ಆ ಭೂಮಿಗೆ ಏನಾರು ಹಾಕಿದೆ ಅದು ಬರ್ತದೆ ಅಲ್ವಾ? ಅಮ್ಮನಿಂದ ತಾನೇ ಸೃಷ್ಟಿಯಾಗಲಿಕ್ಕೆ ಸಾಧ್ಯ, ಹೊರಗೆ ಬರಲಿಕ್ಕೆ ಸಾಧ್ಯ. ಹೌದು. ಇದೆಷ್ಟು ಸತ್ಯ ವಿಷಯ, ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದೆ. ಕೇಳು, ನೋಡು, ಈ ಭೂಲೋಕ, ಈ ಸ್ವರ್ಗಲೋಕ ಅಂತ ಹೇಳಿದರೆ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು. ನಾವು ಎಲ್ಲಿಂದ ಬಂದೆವು ಗೊತ್ತಿಲ್ಲ, ಮೇಲಿಂದ ಬಂದೆವು ಅಲ್ವಾ? ಒಂದು ಸಸಿ ಎಲ್ಲಿಂದ ಚಿಗುರಿತು? ಕೆಳಗಿಂದ ಚಿಗುರಿತು ಅಲ್ವಾ? ಒಂದು ಅಮ್ಮನ ಗರ್ಭಸ್ಥಾನ ಅದು ಭೂಮಿಯಾಗಿ ಇಟ್ಟುಕೊಳ್ಳು, ಹೊಟ್ಟೆ ಫುಲ್ಲಾಗಿ 9 ತಿಂಗಳಾಗುವಾಗ ಅಲ್ವಾ? ಹೌದು. ಅಮ್ಮನ ಗರ್ಭಸ್ಥಾನ, ಅಮ್ಮನ ಹೊಟ್ಟೆ. ಗೊತ್ತಾಯ್ತಾ? ಮಗು ಹೇಗೆ ಬರ್ತದೆ? ಕೆಳಮುಖವಾಗಿ ಬರ್ತದೆ ಅಲ್ವಾ? ರಿಯಲ್ ಆದ ವಿಚಾರ, ಸತ್ಯವಾದ ವಿಚಾರ. ಈಗೆಲ್ಲ ಸಿಸೇರಿಯನ್ ಮಾಡಿ ತಕೊಂಡು ತೆಗಿತಾರೆ, ಆಗಲ್ಲ. ಅದು ಅನುಕೂಲಕ್ಕೆ ತಕ್ಕವಾಗಿ ಸರಿಯಾದ ಡೆಲಿವರಿ ಅಂತ ಹೇಳಿದ್ರೆ ನೈಸರ್ಗಿಕವಾಗಿ ಅಲ್ವಾ? ನೈಸರ್ಗಿಕವಾಗಿ ಒಂದು ಹೆರಿಗೆ ಆಗೋದು ಅಂತೇಳಿ ಅದು ಕೆಳಗಿನಿಂದ ಬರುತ್ತೆ. ಆಗ ಕೆಳಗಿನಿಂದ ಬರಬೇಕಾದ್ರೆ ಅದು ಭೂಮಿಯಿಂದ ಎಷ್ಟು ಅಂತರದಲ್ಲಿ ಉಂಟು? ಪಾದದಿಂದ ಆ ಯೋನಿ ಗೊತ್ತಾಯ್ತಲ್ಲ, ಜನನಾಂಗ, ಅಲ್ಲಿವರೆಗೆ ಎಷ್ಟು ಅಂತರ ಉಂಟು? ಸರಿಯಾಗಿ ನೋಡಲಿಕ್ಕೆ ಹೋದರೆ ಮಗು ಮೇಲೆಯಿಂದ ಕೆಳಗೆ ಬರುತ್ತೆ ಅಲ್ವಾ? ಒಂದು ಸಸಿ ಕೆಳಗಿಂದ ಮೇಲೆ ಬರುತ್ತೆ. ಫಸ್ಟ್ ಇದನ್ನೇ ಅರ್ಥ ಮಾಡಿ, ಕಾಲಚಕ್ರ ಅಂತೇಳಿ. ಫಸ್ಟ್ ಉದಯ ಆದ ಜೀವರಾಶಿ ಈ ಭೂಮಿಯಲ್ಲಿ ಸಸಿಗಳು, ಹುಲ್ಲುಗಳು, ಅದಕ್ಕಿಂತ ಮುಂಚೆ ನೀರು. ಗೊತ್ತಾಯ್ತಾ? ಆ ಹುಲ್ಲು ನೋಡು ಮೇಲ್ಮುಖವಾಗಿ ಹೋಯಿತು. ಕೊನೆಗೆ ಉಂಟಾದ ಜೀವರಾಶಿ ಮಾನವ, ಅವನು ಕೆಳಮುಖವಾಗಿ ಬರ್ತಾರೆ. ಇದೊಂದು ರೀಸೈಕಲಿಂಗ್.
ನಾನು ಇಲ್ಲಿ ಇದ್ದೆ, ಇಲ್ಲಿಂದ ಪ್ರಾರಂಭವಾದೆ, ಈಗ ಮೇಲೆ ಹೋಗಿ ಪುನಃ ತಿರುಗಿ ಪುನಃ ಎಲ್ಲ ಮುಗಿಸಿ ಅಲ್ಲಿಗೆ ಬಂದು ಮುಟ್ಟಿದೆ. ಎಲ್ಲಿಗೆ? ನೀನು ಇಲ್ಲಿಂದ ಬಂದು ಅಲ್ಲಿಗೆ ಹೋಗಿ ಮುಟ್ಟು ನೀನು ತಿರುಗಕ್ಕೆ ಮಾನವ ಜನ್ಮ. ಅಲ್ಲಿಗೆ ನೀನು ತಲುಪಿದರೆ ಮತ್ತೆ ಎಂಥದಿಲ್ಲ, ನೀನೇ ಇಲ್ಲ, ಅದೆಲ್ಲ ಒಂದಾಗಿ ಬಿಡ್ತದೆ ಟೋಟಲ್ ಆಗಿ. ಹೇಳ್ಬೇಕಾಯ್ತಾ? ಹೌದು. ಆದ ಕಾರಣ ಹೇಳು, ಪ್ರತಿಯೊಬ್ಬರು ಅವರವರ ಜೀವನದಲ್ಲಿ ಅವರವರ ಕುಟುಂಬದಲ್ಲಿ ಕೂಡಿದಷ್ಟು ಮಟ್ಟಿಗೆ ಸಂತೋಷವಾಗಿರಲಿಕ್ಕೆ ಪ್ರಯತ್ನ ಪಡಿ. ಮನಸ್ಸು ಬಿಚ್ಚಿ ಮಾತಾಡಲಿಕ್ಕೆ ಪ್ರಯತ್ನ ಪಡಿ. ಮನಸ್ಸು ಬಿಚ್ಚಿ ಮಾತಾಡಿ ನಿಮ್ಮ ಒಳಗೆ ಒಂದು ದೈವಿಕ ಶಕ್ತಿ ಎಂಬುದು ತನ್ನಿಂತಾನೇ ಉದಯ ಆಗ್ತದೆ. ಆ ಒಳಗಿರುವ ಕಲ್ಮಶಗಳೆಲ್ಲ ಹೋಗ್ತದೆ ಮನಸ್ಸು ಬಿಚ್ಚಿ ಮಾತಾಡಿದರೆ. ಆದರೆ ಮನಸ್ಸು ಬಿಚ್ಚಿ ಮಾತಾಡಲಿಕ್ಕೆ ಒಂದು ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡಲಿಕ್ಕೆ ಇಲ್ಲಿ ಭಾರಿ ಕಷ್ಟ. ಇದನ್ನು ಸಹ ನಾನೇ ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ, ನಮ್ಮ ವಿಷಯ ನಮ್ಮ ನಾಲಿಗೆಯಲ್ಲಿ ನಿಲ್ಲದಿದ್ದಾಗ ಇನ್ನೊಬ್ಬನ ನಾಲಿಗೆಯಲ್ಲಿ ನಿಲ್ತದ? ನಿಲ್ಲುವುದಿಲ್ಲ. ಹಾಗೆ ಒಂದು ಒಳ್ಳೆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನಿಮ್ಮ ಅಂತರಾತ್ಮಕ್ಕೆ ಸಿಕ್ಕಿದರೆ, ಇನ್ನೊಂದು ವಿಚಾರ ಇಲ್ಲಿ ಇನ್ನೂ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕಾದ ವಿಷಯ, ಮನುಷ್ಯ ಒಳ್ಳೆವ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯ ಒಳ್ಳೆವ ಅಂತ ಒಂದು ಸರ್ಟಿಫಿಕೇಟ್ ಸಿಗಬೇಕು ಅಂತ ಹೇಳಿದರೆ, ಅವ ಬೆಸ್ಟ್ ಪರ್ಸನ್ ಅಂತೇಳಿ ಒಂದು ಸರ್ಟಿಫಿಕೇಟ್ ಸಿಗಬೇಕು ಅಂತ ಹೇಳಿದರೆ, ಅವನ ಡೆತ್ತಿನ ದಿನ, ಅವನ ಸಾವಿನ ದಿನ, ಅವನ ಮರಣದ ದಿನ ಆ ಒಳ್ಳೆಯವನ ಕೆಟ್ಟವನ ಅಂತ ಡಿಸೈಡ್ ಆಗ. ಸಾಯುವ ಒಂದು ಕ್ಷಣ ಮುಂಚೆ ತಪ್ಪು ಮಾಡಿ ಸಾಯಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿ. ಆದ ಕಾರಣ ಆ ಮರಣಕ್ಕಷ್ಟೊಂದು ಗೌರವ, ಜೀವಂತವಾಗಿರೋ ಗೌರವ ಇಲ್ಲ. ಯಾಕೆ ಗೊತ್ತಾ? ಯಾವಾಗ ಇಲ್ಲಿ ಏನಾಗ್ತದೆ ಅಂತ ಹೇಳಿ ಗೊತ್ತಿಲ್ಲ. ಯಾರು ಕೂಡ ಅಷ್ಟು 100 ನಂಬಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಕಡೆ ಸ್ವಲ್ಪ ಏರುಪೇರು ಇರ್ಬೋದು. ಸತ್ತು ಹೋದ ನಂತರ ಪರ್ಸನ್ನೇ ಇಲ್ಲ, 100% ನಂಬಬಹುದು. ಯಾಕೆಂದ್ರೆ ಅವರು ಇಲ್ಲ. ನಂಬಿಕೆ ಎಂಬುದು ಅಲ್ಲೇ ಬರೋದು. ಆ ನಂಬಿಕೆ ಎಂಬುದು ಏನು ಗೊತ್ತಾ? ಯಾವುದು ಇಲ್ಲ, ಇಲ್ಲಿ ಏನು ಇಲ್ಲ ಎಂಬ ವಿಚಾರ ಜೀವಂತವಾಗಿರೋ ಒಬ್ಬನೊಳಗೆ ಬಂದರೆ ಅದೇ ದೊಡ್ಡ ಸಾಧನೆ. ಇಲ್ಲಿ ಏನಿಲ್ಲ ಅಂತ ಒಂದು ಪರ್ಸನ್ ಇಲ್ಲ ಅಂದರೆ ಇಲ್ಲವೇ ಇಲ್ಲ. ಅವನ ಬಗ್ಗೆ ನಾವು ಏನು ಬೇಕಾದ್ರೆ ಹೇಳ್ಬೋದು, ಎಷ್ಟು ಖುಷಿ ಭಾಷೆ, ಒಳ್ಳೇದು ಹೇಳ್ಬೋದು, ಕೆಟ್ಟದ್ದು ಹೇಳ್ಬೋದು, ಎಲ್ಲ ಹೇಳ್ಬೋದು ಅವನ ಬಗ್ಗೆ ಅಲ್ವಾ? ಆ ವ್ಯಕ್ತಿ ಇದ್ದರೆ ನಮ್ಮ ಕಣ್ಣಿಗೆ ಕಾಣ್ತದೆ, 1000 ವಿಚಾರ ಕೇಳ್ತದೆ, 1000 ರೀತಿಯಲ್ಲಿ ಆಲೋಚನೆ ಮಾಡ್ತೇವೆ. ಸತ್ಯ ಅದಲ್ಲವೇ ಅಲ್ಲ ಅಲ್ವಾ? ಕಿವಿಯಿಂದ ಕಿವಿಗೆ ಹೋಗುದು, ಕಣ್ಣಿಂದ ಕಣ್ಣಿಗೆ ಹೋಗುದು, ಬಾಯಿಂದ ಬಾಯಿಗೆ ಹೋಗುದು, ಇದೆಲ್ಲ ಸತ್ಯ ಅಲ್ಲ. ಅಂತರಾತ್ಮದ ಒಳಗೆ ಉದಯ ಆಗ್ತಲ್ಲ, ಅದು ಸತ್ಯ. ತಾನು ಹೇಗೆ ಅಂತ ಒಬ್ಬ ತಿಳಿದುಕೊಂಡ್ರೆ, ತನ್ನ ಬಗ್ಗೆ ಒಬ್ಬನಿಗೆ ಅರಿವು ಬಂದರೆ ಅವನಿಗೆ ಬೇರೆಯವರ ಚಿಂತೆ ಬರುವುದಿಲ್ಲ. ಎಲ್ಲವೂ ಒಂದೇ ಅಂತ ಆಗ್ತದೆ. ಎಲ್ಲ ಒಬ್ಬನೇ ಆಟ ಆಡಿಸ್ತಾ ಇದ್ದಾನೆ ಒಂದೊಂದು ರೂಪದಲ್ಲಿ. ಇದೆಲ್ಲೊಂದು ಕನಸು, ಇದೆಲ್ಲೊಂದು ಮಾಯಿ. ಕನಸಲ್ಲಿ ಕಂಡಂಥ ವಿಚಾರ ಎಚ್ಚರವಾದಾಗಿರುವುದಿಲ್ಲ. ಅದೇ ರೀತಿ ಜೀವನದಲ್ಲಿ ಎಚ್ಚರ ಆಗಬೇಕು ನಾವು. ಜೀವನದಲ್ಲಿ ಎಚ್ಚರ ಆಗಬೇಕು ಅಂತ ಹೇಳಿದರೆ ಅಷ್ಟು ಸುಲಭ ಇಲ್ಲ. ಅಲ್ಲೊಂದು ಗುರು ಬರಬೇಕು. ಆ ಗುರು ಬಂದರೆ ಎಚ್ಚರ ಆಗ್ತದೆ. ಜನ್ಮದ ಸಂಬಂಧದಿಂದ ಗುರು ಸಿಗುವುದು. ಅದು ಹೇಳಿದಲ್ಲ, 1,000,000 ಜನ್ಮದ ಅಮ್ಮನ ಪ್ರೀತಿ ಗುರುವಿಗೆ. ಆ ಗುರು ಅಂತ ಹೇಳಿದರೆ ಆದ ಕಾರಣ ಎಲ್ಲರೂ ಬಂದು ಸೇರುವುದು. ಜನ್ಮಕ್ಕೆ ಸಂಬಂಧಪಟ್ಟ ಕಾರಣ ಗುರುವಿನಲ್ಲಿ ರಕ್ತ ಸಂಬಂಧ ಇಲ್ಲ, ಭಕ್ತರುಗಳೇ ಬಂದು ಬಳಗ. ಶಿಷ್ಯಂದ್ರೆ ಮಕ್ಕಳು. ಆದ ಕಾರಣ ಶಿಷ್ಯಂದ್ರೆ ಏನು ಮಾಡಿದರು, ತನ್ನ ಮಗು ಅಲ್ಲ ಅಂತ ಬಿಟ್ಟು ಬಿಡ್ತಾರೆ. ಎಷ್ಟು ಹೇಳುವುದು, ಅದು ಹೇಳಿದಷ್ಟೇ. ಎಲ್ಲರ ಮನೇಲಿ ಇದ್ದ ಹಾಗೆ ಅಲ್ಲಿ ಸಂಸಾರ ಅಂತ, ಹೊರಗೆ ನೋಡಿದ್ರೆ ಸಂಸಾರ ಅಂತಿದೆ ಅಷ್ಟೇ. ಈ ಸನ್ಯಾಸದಲ್ಲಿ ಅದೇ ಇರೋದು. ಎಷ್ಟು ಹೇಳುವುದಕ್ಕೆ, ಹೇಳಿದ ಅರ್ಥ ಆಗೋದಿಲ್ಲ. ಇರ್ತದೆ ಅಲ್ಲಿ ಮೂಲೆಯಲ್ಲಿ ಇರ್ತೇವೆ. ಕೆಲವು ಮನೆಯಲ್ಲಿ ಹಾಗೆ ಅಲ್ಲ,
ಮಕ್ಕಳು ಕ್ಯಾರೇ ಮಾಡೋದಿಲ್ಲ ಅಪ್ಪ ಅಮ್ಮನನ್ನು. ಬಂದವನು ಒಳ್ಳೆ ರೆಸ್ಪೆಕ್ಟ್ ಮಾಡ್ತಾರೆ. ಅದು ಆಶ್ರಮದಲ್ಲಿ ಆಗಿ ಗುರುವನ್ನು ಶಿಷ್ಯರು ಕ್ಯಾರೆ ಮಾಡೋದು. ಅದೊಂದು ರೇಂಜ್ ದಾಟಿದ ನಂತರ ಎಂಥದ್ದು ಸುಮ್ಮನೆ ಎಂಬ ವಿಚಾರ ಬರ್ತದೆ. ಆದರೆ ಗುರು ಅಲ್ಲಿಗೆ ನಿಲ್ಲುವುದಿಲ್ಲ ಅಲ್ಲ, ಇನ್ನೊಂದು ಶಿಷ್ಯರನ್ನು ಸೃಷ್ಟಿ ಮಾಡ್ತಾನೆ. ಇದು ಈ ರೀತಿ ಸೃಷ್ಟಿ ಆಗ್ತಾ ಉಂಟು ನೋಡು ನೀವು, ನೋಡಿ ತಿಳ್ಕೋ. ಏನು ಅರ್ಥ ಆಯ್ತಾ? ಈ ಇಷ್ಟೆಲ್ಲ ಜ್ಞಾನ ಬರಬೇಕು ಅಂದರೆ ಗುರುವಿನ ಸೇವೆ ಮಾಡಬೇಕು ಅಂತ ಹೇಳೋದು ಕೊನೆಗೆ. ಆ ಗುರು ಸಂಪರ್ಕದಲ್ಲಿ ಆಗಿರಬೇಕು. ಒಂದು ಗುರುವಿನ ದರ್ಶನ ಆದರೂ ಪಡೆದಿರಬೇಕು. ತಿಂಗಳಿಗೆ ಒಂದು ಸಲ ಆದರೂ, ಒಂದು ಸಲ ದರ್ಶನ ಪಡೆದು 2 ದಿನ 3 ದಿನ ಇದ್ದು ಅವರು ಯಾವಾಗ ಏನು ಮಾತಾಡ್ತಾರೆ ಅದನ್ನು ಕೇಳಿಕೊಂಡು ಅದರಲ್ಲಿ ಏನು ಸಿಕ್ಕಿತ್ತು ಅದನ್ನು ಹೆಕ್ಕಿಕೊಂಡು, ಅವರ ಸೇವೆಯಲ್ಲಿ ಏನು ಸಿಕ್ಕಿತ್ತು, ಯಾವ ಪ್ರಸಾದ ಸಿಕ್ಕಿತ್ತು, ಅವರು ಕೊಟ್ಟದ್ದೇ ಮಹಾಪ್ರಸಾದ, ಅವರೊಟ್ಟಿಗೆ ಇರುವುದೇ ದೊಡ್ಡ ಒಂದು ಸಾಧನೆ ಅಪ್ಪ. ಒಂದು 24 ಗಂಟೆ ಅವ್ರ ಜೊತೆ ಇರುವುದೇ ದೊಡ್ಡ ಒಂದು ಸಾಧನೆ. ಅದು ಎಲ್ಲರಿಗೆ ಗುರು ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಖಂಡಿತ ಆಗೋದಿಲ್ಲ. ಗುರು ಸೇವೆ ಮಾಡಬೇಕಾ ಅವನಿಗೆ ಯಾರು ಇರಬಾರ್ದು. ಅಪ್ಪ ಇರಬಾರ್ದು, ಅಮ್ಮ ಇರಬಾರ್ದು, ಹೆಂಡತಿ ಇರ್ಬೋದು, ಮಕ್ಕಳಿರ್ಬಾರ್ದು, ಯಾರಿರ್ಬೋದು. ಅವ ಒಂಟಿಯಾಗಿರಬೇಕು. ಅಕ್ಕ ಇರಬಾರ್ದು, ತಂಗಿ ಇರಬಾರ್ದು. ಒಂದು ವೇಳೆ ಇದೆಲ್ಲ ಇದ್ರೆ ಇದನ್ನೆಲ್ಲ ಕಟ್ಟು ಮಾಡಿ ಹೋಗಿ ನಿಲ್ಲುವಂಥ ಕೆಪಾಸಿಟಿ ಇರಬೇಕು ಅವನಿಗೆ. ಆ ಕೆಪಾಸಿಟಿ ಅವನ ಮೊದಲ ಒಂದು ಹೆಜ್ಜೆ ಪಾಸವ. ಇದನ್ನೆಲ್ಲ ಕಟ್ಟು ಮಾಡಿ ಯಾವುದೇ ಬಾಂಧವ್ಯ ಇಲ್ಲ ಅಂತೇಳಿ ಕಟ್ಟು ಮಾಡಿ ಒಬ್ಬ ನಿಲ್ತಾನೆ. ನನಗೆ ನೀವು ಯಾರು ಇಲ್ಲ, ನನಗೆ ನನ್ನ ಗುರು ಮಾತ್ರ. ನನ್ನನ್ನು ಹುಡುಕಿಕೊಂಡು ಬರಬೇಡಿ, ನನ್ನ ದಾರಿಗೆ ಅಡ್ಡ ಬರಬೇಡಿ, ನಾನು ಹೋಗ್ತಾ ಇದ್ದೇನೆ, ನೀವು ಯಾರು ಇಲ್ಲ ನನಗೆ ಸತ್ಯದ ಅರಿವಾಯಿತು ಎಂಬ ಸ್ಥಿತಿಯಲ್ಲಿ ಒಬ್ಬ ಬಂದು ನಿಲ್ತಾನಲ್ವ, ಅವ ಫಸ್ಟಿನ ಹೆಜ್ಜೆಯಲ್ಲೇ ಪಾಸವ. ಇದು ಹಾಗೆ ಅಲ್ಲ. ಇದು ಸ್ವಲ್ಪ ದಿನ ಒಂದು 4 ದಿವಸ ಗುರು ಸೇವೆ ಮಾಡೋದು, ಅಲ್ಲಿ ಹೋಗೋದು, ವಾಪಸ್ಸು ಬರೋದು, ಒಂದು 4 ದಿವಸ ಗುರು ಸೇವೆ ಮಾಡೋದು, ಪುನಃ ಹೋಗೋದು, ಪುನಃ ಬರೋದು. ಇದೊಂದು ಆನಂದ. ಏನು ಅಲ್ಪ ಸ್ವಲ್ಪ ಜ್ಞಾನ. ಆ ಪರಿಪೂರ್ಣತೆಯನ್ನು ಕಂಡುಕೊಳ್ಳಲಿಕ್ಕೆ ಆಗೋದಿಲ್ಲ ಅಂತ ಖಂಡಿತ ಆಗೋದಿಲ್ಲ. ಗುರುವಿನ ಸೇವೆಯಲ್ಲಿ ಹಲವಾರು ಸೇವೆ ಉಂಟು. ಗುರುವಿನ ಸೇವೆಯಲ್ಲಿ ಹಲವಾರು ಸೇವೆ ಉಂಟು. ಅದು ಅವರವರ ಅಂತರಾತ್ಮಕ್ಕೆ ಬಿಟ್ಟಂಥ ವಿಚಾರ. ಅವರ ಅಂತರಾತ್ಮ ಜ್ಞಾನ, ಅವರವರ ಭಕ್ತಿ, ಅವರವರ ಪ್ರೀತಿ ಮೇಲೆ ಹೋಗ್ತದೆ. ಕಸ ಗುಡಿಸುವುದರಿಂದ, ಕೆಸರು ತೆಗೆಯುವುದರಿಂದ, ಟಾಯ್ಲೆಟ್ ಬಾತ್ರೂಮ್ ಶುದ್ಧ ಮಾಡೋದ್ರಿಂದ, ಒಂದೊಂದು ರೂಮ್ ಶುದ್ಧ ಮಾಡೋದ್ರಿಂದ, ಬೆಡ್ಶೀಟ್ ಶುದ್ಧ ಮಾಡೋದ್ರಿಂದ ಪರಿಪೂರ್ಣ ಶುದ್ಧ. ಅರ್ಥ ಆಯ್ತಲ್ವ? ಹೊರಗಿನ ವಿಚಾರ ಅದು ಅವರ ಅಂತರಾತ್ಮದಲ್ಲಿ ಮಾಡಬೇಕು. ಒಂದು ಸಲ ಮಾತ್ರ ಹೇಳಲಿಕ್ಕೆ ಸಾಧ್ಯ, 2 ಸಲ ಹೇಳಲಿಕ್ಕೆ ಸಾಧ್ಯ, ಪುನಃ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪುನಃ ಅದು ಹೇಳುವಂಥ ವಿಚಾರ ಅಲ್ಲ. ಆಗ ಸ್ವಜ್ಞಾನ ಇಲ್ಲ ಅಂತ ಅರ್ಥ. ಹೇಳಿದರೆ ಮಾತ್ರ ಮಾಡೋದು. ಹೇಳಿದರೆ ಮಾತ್ರ ಮಾಡೋದು ಯಾರು? ಕೆಲಸದವರು ಮಾತ್ರ. ಅದು ಮಕ್ಕಳಲ್ಲ, ಆ ಶಿಷ್ಯಂದ್ರಲ್ಲ. ಶಿಷ್ಯಂದ್ರೆ ಹೇಳದೆ ಮಾಡುವರು, ನೋಡಿ ನೋಡಿ ಮಾಡುವರು. ಮಕ್ಕಳು ಆಗಿ ಹೇಳದೆ ಮಾಡುವರು. ಮನೇಲಿ ಏನು ಇಲ್ಲ ನೋಡಿ ಬೇಗ ಬೇಗ ತುಂಬಿಸಿ, ಮನೇಲಿ ಏನು ಪ್ರಾಬ್ಲಮ್ ಉಂಟೆಲ್ಲ ಕೂಡಲೇ ರೆಡಿ ಮಾಡೋದು ಮಕ್ಕಳು ಅಲ್ವಾ? ಇದು ಮಕ್ಕಳೇ. ಮನೆಗೆ ಯಾರು ಬಂದರೆ ಏನು ಬರ್ತಾರೆ ಹೋಗ್ತಾರೆ. ಹಾಗಿದ್ರೆ ಹೇಳೋದರ್ಥ ಆಯ್ತಾ? ಈಗೆಲ್ಲ ಆಗಲಿಕ್ಕೆ ಕಾರಣ ಏನು ಗೊತ್ತಾ? ವಿಷಯ ಸುಖ, ಪ್ರಪಂಚದ ವಿಷಯ ಸುಖ, ಪ್ರಪಂಚದ ಕನೆಕ್ಟಿವಿಟಿ. ಈ ಪ್ರಪಂಚದ ಕನೆಕ್ಟಿವಿಟಿ ಅಂದರೆ ನಮ್ಮ ಒಳಗಿನೊಂದು ಪ್ರಪಂಚ ಉಂಟು, ಸತ್ಯ ಪ್ರಪಂಚ. ಆ ಪ್ರಪಂಚನ ಬಿಟ್ಟು ಈ ಮಾಯ ಪ್ರಪಂಚಕ್ಕೆ ಕನೆಕ್ಟ್ ಆಗುವುದು. ಈ ಮಾಯ ಪ್ರಪಂಚಕ್ಕೆ ಕನೆಕ್ಟ್ ಆಗುವ ಈ ಸತ್ಯ ಪ್ರಪಂಚ ತನ್ನಿಂತಾನಾಗಿ ಅದಕ್ಕೆ ಕೈ ಮುಚ್ಚಿಕೊಳ್ತದೆ. ಅರ್ಥ ಆಯ್ತಾ? ಮೋಡ ಕವಿತದೆ, ಅದಕ್ಕೆ ಪೂರ್ತಿ ಪ್ರಕಾಶವೇ ಇಲ್ಲ. ಮಾಯ ಟಚ್ ಆದ ಕೂಡಲೇ ಪುನಃ ಪ್ರಕಾಶವನ್ನು ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಉಂಟು. ಒಂದು ಸಲ ಕಾಲು ಜಾರಿದರೆ ಜಾರಿದ್ದೆ. ಈ ಗುರು ಸೇವೆಯ ಹಗ್ಗದ ನಡಿಗೆ ಯಾವಾಗ ಇಲ್ಲಿ ಬ್ಯಾಲೆನ್ಸ್ ತರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರು ಹೇಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ.
ಅದಷ್ಟು ಸುಲಭ ಇಲ್ಲ. ಅದೆಷ್ಟೋ ಪುಣ್ಯ ಇರಬೇಕು, ಜನ್ಮ ಜನ್ಮದ ಪುಣ್ಯ ಇರಬೇಕು. ಹಾಗೆ ಎಲ್ಲ ಸೇವೆಯಲ್ಲಿ ಒಂದು ಪವಿತ್ರವಾದ ಒಂದು ಸೇವೆ ಇದೆ, ಏನು ಗೊತ್ತಾ? ಅನ್ನಪ್ರಸಾದ ಮಾಡೋದು. ಬಂದ ಭಕ್ತಾದಿಗಳಿಗೆ ಅನ್ನಪ್ರಸಾದ, ಗುರುದೇವರಿಗೆ ಅನ್ನಪ್ರಸಾದ ಮಾಡೋದು, ಅದು ಬಹಳ ಶ್ರೇಷ್ಠವಾದ ಸೇವೆ. ಯಾರೊಬ್ಬ ಅನ್ನಪ್ರಸಾದವನ್ನು ಒಳ್ಳೆ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಶರಣಾಗತಿಯಿಂದ ಗುರುವೇ ಕ್ಷಣ ಕ್ಷಣ ಅಂತ ಗುರುವೇ ಅಂತ ನೆನೆಸಿ ಮಾಡ್ತಾನೆ, ಅವನಿಗೆ ಬ್ರಹ್ಮಜ್ಞಾನ ಆಗುವುದರಲ್ಲಿ ಸಂದೇಹವೇ ಇಲ್ಲ. ಆಟೋಮೆಟಿಕ್ ಬ್ರಹ್ಮಜ್ಞಾನ. ಈ ಅನ್ನಪ್ರಸಾದ ಮಾಡುವಲ್ಲಿ ಎಲ್ಲ ವಿಚಾರಗಳು ಸೃಷ್ಟಿಯಾಗುತ್ತೆ. ಅಲ್ಲಿ ಅವ ಗೆಲ್ಲಬೇಕು ಅಂತ ಹೇಳೋದು. ಈ ಅನ್ನಪ್ರಸಾದ ಆಗುವಲ್ಲಿ ಅಷ್ಟು ಅರಿಸೊಟ್ಟರುಗಳು ಎಷ್ಟು ಉಂಟು. ಈ ಕಾಮ ಕ್ರೋಧ ಮದ ಲೋಭ ಮತ್ಸರ ಇದು ತಾಂಡವ ನೃತ್ಯ ಆಟ ಆಡ್ತಾ ಇರ್ತಾರೆ. ಯಾಕಂದ್ರೆ ದೊಡ್ಡ ಎಕ್ಸಾಮ್ ಅದು. ಯಾವುದು? ಈ ಅಡುಗೆ ಮನೆ ಎಂಬುದು ಉಂಟಲ್ಲ, ಜೀವನದ ಅತಿ ದೊಡ್ಡ ಒಂದು ವಿಷಯ. ಅರ್ಥ ಆಯ್ತಾ? ಪ್ರತಿಯೊಬ್ಬನ ಜೀವನದಲ್ಲಿ ಹೇಳೋದು, ಮನುಷ್ಯನಾದನಿಗೆ ಅಡುಗೆ ಮಾಡ್ಲಿಕ್ಕೆ ಗೊತ್ತಿರ್ಬೇಕಂತೆ. ಅವ ಎಂಥ ಪುಣ್ಯ ಮಾಡ್ತಾನೋ ಅಲ್ಲ, ಎಂಥ ದಾನ ಧರ್ಮ ಮಾಡ್ತಾನೋ ಅಲ್ಲ, ಪ್ರಪಂಚಕ್ಕೇನು ಒಳ್ಳೇದು ಮಾಡ್ತಾನೋ ಗೊತ್ತಿಲ್ಲ. ಆದರೆ ಅವನ ಆತ್ಮ ಅದು ಶುದ್ಧ ಆಗಬೇಕು ಅಂತ ಹೇಳಿದರೆ ಅವ ಅಡುಗೆ ಮಾಡಬೇಕು ಅಂತ ನಮ್ಮ ಋಷಿ ಮುನಿಗಳು ಹೇಳಿದ್ದಾರೆ. ಅಡುಗೆ ಕಲಿಬೇಕು. ಪ್ರತಿಯೊಂದು ಅಮ್ಮ ಆದರೂ ಸರಿ, ಅಪ್ಪ ಆದರೂ ಸರಿ, ಜೆಂಟ್ಸ್ ಆದರೂ ಸರಿ, ಲೇಡೀಸ್ ಆದರೂ ಸರಿ, ಯಾರಾದರೂ ಸರಿ, ಅವನ ಅಡುಗೆಯನ್ನು ಅವನೇ ಮಾಡಿ ಊಟ ಮಾಡುವಂಥ ಒಂದು ಸ್ಥಿತಿ ಬರಬೇಕು ಒಬ್ಬನಿಗೆ. ಆಗ ಪ್ರತಿಯೊಬ್ಬನಿಗೆ ಅಡುಗೆ ಗೊತ್ತಿರಬೇಕು ಅಂತ ನಮ್ಮ ಋಷಿ ಮುನಿಗಳು ಹೇಳಿದರು. ಅದರಲ್ಲಿ ಅನೇಕ ಸತ್ಯಗಳು ಉಂಟು. ಅದೀಗ ಬೇಡ, ಅದೀಗ ಹೇಳಲಿಕ್ಕಾಗೋದಿಲ್ಲ. ಅದರಲ್ಲಿ ಭಯಂಕರ ಸತ್ಯ ಉಂಟದಲ್ಲ. ಈ ಸತ್ಯವನ್ನು ತಿಳಿದ್ರೆ ಬಹಳ ಕಷ್ಟ ಉಂಟು. ಹಾಗೆ ಪ್ರತಿಯೊಬ್ಬನಿಗೆ ಅಡುಗೆ ಮಾಡಲಿಕ್ಕೆ ಗೊತ್ತಿರಬೇಕು ಅಂತ ಹೇಳೋದು. ಆ ಅಡುಗೆ ಮನೆಯಲ್ಲಿ ಆಗುವ ವಿಚಾರ ಉಂಟಲ್ವ, ಅದಷ್ಟು ಸುಲಭ ವಿಚಾರ ಅಲ್ಲ. ಅದು ಅಲ್ಲಿ ಅವ ಕರೆಕ್ಟಾಗಿ ಯಾರ್ಯಾರಿಗೆ ಏನೇನು ಊಟ ಹಾಕಬೇಕು ಅಂತ ಗೊತ್ತಿದ್ರೆ ಅವನಿಗೆ ಉಂಟಲ್ವ, ಅವನ ಪ್ರಸಾದ ಡೈರೆಕ್ಟಾಗಿ ಅದು ಗುರುವಿನ ಬಾಯಿಗೆ ಹೋಗ್ತದೆ, ಸೆಕೆಂಡಲ್ಲಿ ಹೋಗ್ತದೆ. ಅಲ್ಲಿ ಯಾರ್ಯಾರಿಗೆ ಏನೇನು ಊಟ ಹಾಕಬೇಕು ಅಂತೇಳಿ ಗೊತ್ತಿಲ್ಲದಾಗ ಎಲ್ಲ ಊಟ ಸೇರಿಸಿ ಇಲ್ಲಿ ಗುರುವಿನ ಹತ್ರ ಬರುವಾಗ ಅದು ತಡೆ ಆಗ್ತದೆ. ಸ್ವಲ್ಪ ವೆಯ್ಟ್ ಮಾಡು. ಅದನ್ನು ಪುನಃ ಕಳಿಸ್ಬೇಕು. ಎಲ್ಲೆಲ್ಲಿ ಕಳಿಸ್ಬೇಕು ಅದಕ್ಕೆಲ್ಲ ಕಳಿಸ್ಬೇಕು. ಅಷ್ಟು ಸುಲಭ ಇಲ್ಲ ಗುರುಪ್ರಸಾದ ಅಂತ ಹೇಳಿದ್ರೆ. ಆಗ ಗುರು ಏನೋ ಒಂದು ಮುಟ್ಟಿ ಏನು ಪ್ರಸಾದ ಮಾಡಿ ಅದು ಕೊಟ್ಟ ಕೂಡಲೇ ಗುರುಪ್ರಸಾದ ಅಲ್ವಾ? ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತು ಶುಕ್ರವಾರ, ಜನ್ಮಕ್ಕೆ ಸಂಬಂಧಪಟ್ಟ ದಿನ ಇವತ್ತು. ಯಾವುದೋ ಒಂದು ರೀತಿಯಲ್ಲಿ ಎಷ್ಟು ದೂರ ಬಂದಿದ್ದು, ಏನೋ ಒಂದು ಸಿಗ್ತದೆ, ತಗೊಂಡು ಹೋಗು. ನೀನು ತಗೊಂಡು ಹೋಗು, ಅಲ್ಲದೆ ಆಶ್ರಯ ಇದ್ದವರಿಗೆ ಕೊಟ್ಟು ಬಿಡು. ಆಶ್ರಯ ಇದ್ದವರಿಗೆ ಕೊಡು, ಎಲ್ಲರಿಗೂ ಕೊಡಬೇಡ. ಇದೊಂದು ಕನಸು, ಡ್ರೀಮ್ ಲೈಫ್. ಅರ್ಥ ಆಯ್ತಾ? ಈ ಕನಸಿನಲ್ಲಿ ನಾವು ಎಲ್ಲ ನೋಡ್ತೇವೆ, ನಂದು 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 ಅದು ಇದು ಅಂತೆಲ್ಲ ನಾವು ನೋಡ್ತೇವೆ. ಈ ಮರಣಕ್ಕೆ ತುಂಬ ಕ್ಲೋಸ್ ಫ್ರೆಂಡ್ ಯಾರು ಗೊತ್ತಾ? ಮರಣಕ್ಕೆ ತುಂಬ ಕ್ಲೋಸ್ ಫ್ರೆಂಡ್ ಯಾರು? ತುಂಬ ಆತ್ಮೀಯರು. ನಿದ್ದೆ. ಅದು ಸೆಕೆಂಡ್ ಡೆತ್. ಅದು ಆದರೆ ಈ ಡೆತ್ತಲ್ಲಿ ಹೇಳ್ತೇವೆ, ಆ ಡೆತ್ತಲ್ಲಿ ಹೇಳೋದಿಲ್ಲ. ಈ ಡೆತ್ ನಮಗೆ ಸತ್ಯದ ಅನುಭವ ಮಾಡಬೇಕು. ಹೇಳುವ ಡೆತ್ ಇದು ಅಲ್ಪ ಸಮಾಧಿ, ಅದು ದೀರ್ಘ ಸಮಾಧಿ ಅಲ್ವಾ? ಈ ನಿದ್ದೆ ಉಂಟಲ್ವಾ, ಇದರಲ್ಲಿ ಅರ್ಥ ಮಾಡಿಕೊಡ್ಬೇಕು. ಇಲ್ಲಿ ಎಂತ ಇಲ್ಲ ಅಲ್ಲ ಅಂತ, ನಾನು ಎಲ್ಲಿ ಇದ್ದೆ ಅಂತ ಅರ್ಥ ಮಾಡಿಕೊಡ್ಬೇಕು. ಪ್ರತಿದಿನ ಒಂದು ಅವಕಾಶ ಉಂಟಲ್ಲ, ಪ್ರತಿ ಕ್ಷಣ ಅವಕಾಶ ಉಂಟಲ್ಲ, ಪ್ರತಿಯೊಂದು ಶ್ವಾಸ ಕೂಡ ಅವಕಾಶ ಅಲ್ವಾ? ಸತ್ಯ ಅಲ್ವಾ? ಇದೊಂದು ಕನಸು. ಜೀವನ ಒಂದು ಕನಸು. ಇಲ್ಲಿ ನೀನು ಮಾಡಬೇಕಾದ್ದು ಕೇವಲ ಆತ್ಮಶಾಂತಿ. ಈ ಆತ್ಮ ಸರಿಯಾದ ರೀತಿಯಲ್ಲಿ ಹೋಗಿ ಸೇರಬೇಕು. ಕೂಡಿದಷ್ಟು ಒಳಿತು ಮಾಡಿಕೊಂಡೇ ಹೋಗುವ, ಕೂಡಿದಷ್ಟು ಮೌನವಾಗುವ, ಕೂಡಿದಷ್ಟು ಕಣ್ಣು ಮುಚ್ಚುವ, ಕೂಡಿದಷ್ಟು ಬಾಯಿ ಮುಚ್ಚುವ, ಕೂಡಿದಷ್ಟು ನನ್ನ ಚಿಂತೆ ತಾನು ಮಾಡುವ ಎಂಬ ಒಂದು ಸ್ಥಿತಿ ಒಬ್ಬನೊಳಗೆ ಬರುವಾಗ
ಅವನಿಗೆ ತನ್ನಿಂದ ಅರಿವಾಗ್ತದೆ, ನನ್ನಿಂದ ಏನಾಗಬೇಕು ಪ್ರಪಂಚಕ್ಕೆ ಅಂತ. ನಾನು ಯಾಕೆ ಬೇಕಾಗಿ ಈ ಪ್ರಪಂಚಕ್ಕೆ ಬಂದೆ, ನಾನು ಯಾಕೆ ಬೇಕಾಗಿ ಭೂಮಿಯಲ್ಲಿ ಓಡಾಡ್ತಾ ಇದ್ದೇನೆ, ನನ್ನಿಂದ ಏನೋ ಒಂದು ಕೆಲಸ ಆಗಬೇಕಲ್ಲ ಇಲ್ಲಿ, ನನ್ನಿಂದ ಏನೋ ಒಂದು ಒಳ್ಳೆಯದಾಗಬೇಕಲ್ಲ ಎಂಬ ಚಿಂತನೆ ಅವನಿಗೆ ಬರ್ತದೆ. ಆಗ ಅವನಿಗೆ ಬರುವ ವಿಚಾರ ಏನು ಗೊತ್ತುಂಟ, ಓಂ ನಮಃ ಶಿವಾಯ, ನಮಃ ಶಿವಾಯ ಅಷ್ಟೇ ಬರ್ಬೋದು ಅವನಿಗೆ. ಎಲ್ಲರಿಗೂ ಒಳ್ಳೆಯದು ಮಾಡು, ಎಲ್ಲರನ್ನೂ ಒಳ್ಳೆಯದೇ ನೆನೆಸು, ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತಲೇ ಹೋಗು. ಇಲ್ಲಿ ಯಾವುದು ನಿನ್ನ ಕೈಯಲ್ಲಿಲ್ಲ, ಇಲ್ಲಿ ಯಾವುದು ನನ್ನ ಕೈಯಲ್ಲಿ ಇಲ್ಲ, ಎಲ್ಲ ಇರುವುದು ಅವನ ಕೈಯಲ್ಲಿ. ಅವನು ಹೇಗೆ ಆಡಿಸ್ತಾನೆ ಹಾಗೆ ಆಟ ಆಡಿಕೊಂಡು ನಮ್ಮ ಜೀವನವನ್ನು ನಾವು ಇದೇ ರೀತಿ ನಡೆಸಿಕೊಂಡು ಅವನು ಕೊಟ್ಟದೇ ದಾರಿಗೆ ಹೋಗ್ತಾ ಹೋದರೆ ಅದು ಸಂತೋಷದ ಜೀವನ ಆಗ್ತದೆ. ನಾನು ಹೀಗೇ ಇರಬೇಕು ಅಂತ ಹೇಳಿದರೆ ಅದು ಸಂತೋಷ ಜೀವನ ಆಗುವುದಿಲ್ಲ. ಇದು ಯಾಕೆ ಇಷ್ಟೆಲ್ಲ ಬಂದದ್ದು ಅಂತ ಹೇಳಿದ್ರೆ, ಅದು ಗುರು ಸೇವೆ ಎಲ್ಲರಿಗೂ ಮಾಡಲಿಕ್ಕೆ ಆಗುವುದಿಲ್ಲ. ಪರ್ಮನೆಂಟಾಗಿ ಗುರುವಿನ ಜೊತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಒಂದು ವೇಳೆ ಇದ್ದು ಬಿಟ್ಟರೆ ಉಂಟಲ್ಲ, ಅದು ಬಹಳ ದೊಡ್ಡ ವಿಷಯ ಆಗಿದೆ. ಪರ್ಮನೆಂಟ್ 24 hours 365 ದಿವಸ ಆ ಗುರುವನ್ನು ಶಿಷ್ಯ ಬಿಡದೆ, ಶಿಷ್ಯನನ್ನು ಗುರು ಬಿಡದೆ ಒಟ್ಟಿಗೆ ಇರುವುದು ಅಂತ ಹೇಳಿದರೆ ಆ ಸುಲಭದ ವಿಚಾರವೇ ಅಲ್ಲ. ಅಂಥ ಒಂದು ಸ್ಥಿತಿ ಬಂದು ಬಿಟ್ಟರೆ ಉಂಟಲ್ವ, ಪ್ರಪಂಚದಲ್ಲಿ ಅನೇಕ ಅದ್ಭುತಗಳು ನಡಿಬೋದು, ಭಯಂಕರ ಅದ್ಭುತಗಳು ನಡೀಬೋದು. ಶಿಷ್ಯನೇ ಗುರು ಆಗ್ತಾನೆ. ಅಲ್ಲ, ಶಿಷ್ಯನೇ ಗುರು ಆಗ್ತಾನಲ್ಲ, ಅನೇಕ ವಿಷಯಗಳು ಸೃಷ್ಟಿಯಾಗ್ಬೋದು. ಅರ್ಥ ಆಯ್ತಾ? ಅಂಥ ಒಂದು ಸ್ಥಿತಿ ಬಂದು ಬಿಟ್ಟರೆ ಅಷ್ಟು ಸುಲಭದಲ್ಲಿ ಗುರು ಅದನ್ನು ಕೊಡುವುದಿಲ್ಲ, ಶಿಷ್ಯನಿಗೂ ಸ್ವೀಕಾರ ಮಾಡಲಿಕ್ಕೆ ಆಗುವುದಿಲ್ಲ. ನಡೆಯುವುದಿಲ್ಲ, ಅದು ಕಾಲ ಇರ್ತದೆ. ಹೊಸ ಒಂದು ಅವತಾರ ಸೃಷ್ಟಿಯಾಗ್ಬೋದು ಅಂತ ಹೇಳಿ, ಅರ್ಥ ಆಯ್ತಾ? ಹೊಸ ಒಂದು ಯುಗವೇ ಸೃಷ್ಟಿಯಾಗ್ಬೋದು ಅಂತ ಹೇಳಿ, ಅದು ಇಲ್ಲ ಅಂತ ಕಷ್ಟಪಟ್ಟೇ ಪಡ್ಕೊಂಡಾಗಬೇಕು. ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ, ಅದಾಗಲಿಕ್ಕೂ ಇಲ್ಲ. ಅರ್ಥ ಆಯ್ತಾ? ಎಲ್ಲ ನಿಮ್ಮ ಅಂತರಾತ್ಮದಲ್ಲಿ ಉಂಟು ಅಂತ ಹೇಳೋದು. ನಿಮ್ಮ ಅಂತರಾತ್ಮ ಎಷ್ಟು ಶುದ್ಧವಾಗಿ ಉಂಟು ಅಷ್ಟು ಶುದ್ಧವಾಗಿ ಕಣ್ಣಿಗೆ ಕಾಣೋದು. ಆಗ ಸಿಕ್ಕಿದಷ್ಟು ದಿನ, ಸಿಕ್ಕಿದಷ್ಟು ಟೈಮ್ ಆ ಸೇವೆಯಲ್ಲಿ ಭಾಗಿಯಾದಾಗ ಪವಿತ್ರ ಮನಸ್ಸಿನಿಂದ ಗುರು ಸೇವೆ ಮಾಡ್ತಾ ಹೋಗಿ, ಅದರಿಂದ ಏನೆಲ್ಲ ನೀವು ಕಂಡುಕೊಳ್ತೀರಿ, ಏನೆಲ್ಲ ಪಡ್ಕೊಳ್ತೀರಿ ಅಂತೇಳಿ ಅದು ನಿಮ್ಮ ಪವಿತ್ರ ಜ್ಞಾನಕ್ಕೆ ಬಿಟ್ಟ ವಿಚಾರ. ಹೇಳ್ತಾಯ್ತಾ? ಗುರು ಸೇವೆ ಅಂತ ವ್ಯರ್ಥ ಆಗುವುದೇ ಇಲ್ಲ. ಯಾವುದೇ ಕಾರಣಕ್ಕೂ ಗುರು ಸೇವೆ ವ್ಯರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಬಹಳ ಪವಿತ್ರವಾದ ವಿಚಾರ. ಅದನ್ನು ವ್ಯರ್ಥ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳೋದು, ಅದಕ್ಕೆ ಕಳಂಕ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳೋದು. ಅದು ಉರಿಯುತ್ತಿರುವ ಅಗ್ನಿ, ಅದೆಲ್ಲರಿಗೂ ಪ್ರಕಾಶವನ್ನು ಕೊಡುತ್ತದೆ. ಹತ್ತಿರ ಬರಬೇಡ ಅಂತ ಹೇಳ್ತದೆ, ದೂರ ನಿಲ್ಲು ಅಂತ ಹೇಳ್ತದೆ. ಇಲ್ಲಿ ನಾನು ಹತ್ತಿರ ಬಂದರೆ ಏನಾಗ್ತದೆ, ಒಂದು ಅದರೊಟ್ಟಿಗೆ ಐಕ್ಯ ಆಗುದು, ಅಷ್ಟೇ ಆಗೋದು ಅಲ್ವಾ? ಅರ್ಧಂಬರ್ಧ ಆದರೆ ಬಹಳ ಕಷ್ಟ ಅಂತ ಹೇಳೋದಿಲ್ಲ. ಒಂದು ಅಗ್ನಿಗೆ ಹೋಗಿ ಐಕ್ಯಾಗಿ ಭಸ್ಮ ಆಗಿ ಬಿಡಬೇಕಾಚೆ. ಇದು ಅರ್ಧ ಸುಟ್ಟು ಹೋಗಿ ಬಿಟ್ಟರೆ ಎಷ್ಟು ಕಷ್ಟ ಉಂಟು ಜೀವನ ಮಾಡಲಿಕ್ಕೆ. ಈ ರೀತಿ ಮಾಡಿಕೊಳ್ಬೇಡಿ ಅಂತ ಹೇಳೋದು, ಇದು ಸರಿಯಲ್ಲ ಅಂತ ಹೇಳೋದು. ಅದು ನೀವೇ ಮಾಡಿಕೊಳ್ಳೋದು ಅಂತ ಹೇಳೋದು. ದೂರದಲ್ಲಿ ನಿಂತು ಆ ಪ್ರಕಾಶದಲ್ಲಿ ಕೂತುಕೊಂಡು ಏನೋ ಒಂದು ಪಡ್ಕೊಂಡು ಹೋಗುವುದು ಬಹಳ ದೊಡ್ಡತನ, ಬಹಳ ದೊಡ್ಡ ವಿಚಾರ. ಅರ್ಥ ಆಯ್ತಾ? ಅದು ನಾನೇ ಆಗಬೇಕು ಅಂತ ಹೋದರೆ ಅದು ಬಹಳ ಕಷ್ಟ ಉಂಟು. ಅರ್ಥ ಆಯ್ತಾ? ಹೌದು. ಹಾಗೆ ಪ್ರತಿಯೊಬ್ಬ ಸೇವೆಯಲ್ಲಿ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳೋದು. ಸತ್ಯದ ಅರಿವನ್ನು ಅರ್ಥ ಮಾಡಿಕೊಳ್ಳಿ, ಅದೇನೋ ಒಂದು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದಾಗಬಹುದು. ಇದು ಯಾಕೆ ಹೇಳಿದೆ ಅಂದರೆ, ಪ್ರತಿಯೊಬ್ಬರು ತಾಯಿಯನ್ನು ಗೌರವಿಸಿ, ಪ್ರತಿಯೊಬ್ಬರು ಆ ತಾಯಿಯನ್ನು ಗುರುವಿನ ಸ್ಥಾನದಲ್ಲಿ ನೋಡಿ ಅಂತ ಹೇಳಿ, ಪ್ರತಿಯೊಬ್ಬರು ಆ ತಾಯಿಯನ್ನು ಪೂಜ್ಯನೀಯ ಭಾವನೆಯಿಂದ ನೋಡ್ತಾ ಬನ್ನಿ. ನಿಮ್ಮ ಅಂತರಾತ್ಮಕ್ಕೆ ಬಿಟ್ಟ ತಾಯಿಯಂದಿರು ನಿಮ್ಮ ಜೀವನದಲ್ಲಿ ಒಂದು ಏಳಿಗೆಯನ್ನು ಕಂಡುಕೊಳ್ಬೋದು ಅಂತ ಹೇಳೋದು ವಿಷಯ ಹೇಳೋದು.
ಶುಕ್ರವಾರ ಒಳಿತಾಗಲಿ. ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.